ನೋಡಿ ಸ್ನೇಹಿತರೆ, ತುಂಬಾ ಸಿಂಪಲ್ ಆಗಿರೋಂಥ ಒಂದು ಹಾಗೆ ಲೈನಿಂಗ್ ಹಾಕ್ಬಿಟ್ಟು ಬ್ಲೌಸ್ ಕಟ್ ಮಾಡೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅದಾದಮೇಲೆ ನೋಡಿ, ಈ ರೀತಿ ಒಂದು ಬಾಡಿ ಮೆಜರ್ಮೆಂಟ್ ನಾನು ಎದೆ ಸುತ್ತಳತೆ ಬಂದುಬಿಟ್ಟು 11 ಇಂಚ್ ತೊಗೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡಿಕೊಂಡು ಬೇರೆ ಬೇರೆ ಪೀಸ್ ಮಾಡ್ಕೊಳ್ತೀನಿ. ಆಮೇಲೆ ಸ್ಲೀವ್ಸ್ ಕಟ್ಟಿಂಗನ್ನು ಎರಡೂ ಇದರಲ್ಲೇ ಶೇರ್ ಮಾಡ್ತಾಯಿದ್ದೀನಿ ನಾನು, ಯಾವ ರೀತಿ ಸ್ಲೀವ್ಸ್ ಕಟ್ ಮಾಡೋದಂತ. ನೋಡಿ, ಈ ರೀತಿ 11 ಇಂಚು ಉದ್ದ ಇದೆ. ಸ್ಲೀವ್ಸ್ ಬಟ್ಟೆ ಬಂದುಬಿಟ್ಟು ಈ ರೀತಿ ಇರೋದ್ರಿಂದ 11 ಇಂಚು ಉದ್ದ ಇಟ್ಕೊಂಡಿದ್ದೀನಿ ನಾನು. ನೀವು ಬೇಕಾದರೆ ಬಟ್ಟೆ ಹೆಚ್ಚಿಗೆ ಇದ್ದರೆ ನಿಮ್ಮ ಬ್ಲೌಸ್ ಅಳತೆ ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡ್ಕೊಳ್ಳಿ. ನಾನು 11 ಇಂಚು ಉದ್ದ ಇಟ್ಕೊಂಡಿದ್ದೀನಿ. ಹಾಗೆ 3 ಇಂಚು ಡೌನ್ ಮಾಡ್ಕೊಂಡಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಬರುತ್ತೆ ಇದು. ತುಂಬ ಸಿಂಪಲ್ಲಾಗಿ ಆರಾಮ್ಸೆ ಕಲಿಬೋದು. ನೋಡಿ, ಈ ರೀತಿ ಒಂದು ಮೆಥಡಲ್ಲಿ ಯಾರು ಹೇಳ್ಕೊಡೋದಿಲ್ಲ. ಸೊ ನಾನು ಬೇರೆಯವ್ರದ್ದು ಯಾರ್ದು ಜಡ್ಜ್ ಮಾಡಲ್ಲ, ನನ್ನ ಒಪಿನಿಯನ್ ನಾನು ತಿಳಿಸ್ತಾ ಇದ್ದೀನಿ. ನೋಡಿ, ತುಂಬ ಸಿಂಪಲ್ಲಾಗಿ ಆರಾಮ್ಸೆ ಕಟ್ ಮಾಡ್ಬೋದು. ಹಾಗೆಯೇ ನೋಡಿ, ಇವಾಗ ಬಾಡಿ ಮೆಜರ್ಮೆಂಟಲ್ಲಿ ನಾನಿವಾಗ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಕೆಳಗಡೆ ಸ್ವಲ್ಪ ಬಟ್ಟೆ ಕಡಿಮೆ ಇರೋದ್ರಿಂದ ನಾನು ಬಟ್ಟೆ ಜಾಯಿಂಟ್ ಮಾಡ್ಕೊಳ್ತೀನಿ. ಇವಾಗ ನಾನು ಬಾಡಿ ಮೆಜರ್ಮೆಂಟು ಈ ಕ್ರಾಸ್ ಬೆಲ್ಟ್ ಕೂಡ ಇದರಲ್ಲೇ ತೊಗೊಂಬಿಡ್ತೀನಿ ನಾನು. ಯಾಕೆಂದರೆ ಇವಾಗ ಬಟ್ಟೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಇದರಲ್ಲೇ ಕ್ರಾಸ್ ಬೆಲ್ಟ್ ಕೂಡ ತೊಗೊಂಬಿಡ್ತೀನಿ. ಈಗ ನಾನು 13 ಇಂಚಿಗೆ ನಾನು ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡೋದು ಇಟ್ಕೊಂಡು ಮಾರ್ಕ್ ಮಾಡ್ತೀನಿ. ಯಾಕೆಂದರೆ ಸ್ವಲ್ಪ ಉದ್ದ ಲೆಂತ್ ಜಾಸ್ತಿ ಇದ್ದರೆ ಬ್ಲೌಸ್ ಚೆನ್ನಾಗಿರುತ್ತೆ ಅನ್ನೋ ಒಂದು ರೀಸನ್ಗೆ. ಅದಾದಮೇಲೆ ಈಗ ಕಂಕಳು 5.25 ಇಟ್ಕೊಳ್ತೀನಿ ನಾನು ಮಿನಿಮಮ್ಮು. ಸ್ವಲ್ಪ ದಪ್ಪ ಇರೋರಿಗಾದರೆ 6 ಇಂಚು ಆ ರೀತಿ ಇಡ್ಬೋದು. ಸೊ ನಾನು ಬಂದುಬಿಟ್ಟು ಈ ರೀತಿ 5.25 ಇಟ್ಕೊಳ್ತೀನಿ. ಹಾಗೆಯೇ ಈ ಕಡೆ ಬಂದುಬಿಟ್ಟು ಶೇಪ್ಗೋಸ್ಕರ ಒಂದು ಇಂಚು 1/4 ಇಂಚು ಎಕ್ಸ್ಟ್ರಾ ಇಟ್ಕೊಳ್ತೀನಿ. ಅದಾದಮೇಲೆ ನೆಕ್ ಬಂದುಬಿಟ್ಟು ನಾನು ಬ್ಯಾಕ್ ಸೈಡ್ ಬಂದುಬಿಟ್ಟು 10.25 ಇಟ್ಕೊಂಡಿದ್ದೀನಿ. ಈಗ ಫ್ರಂಟ್ ಬಂದುಬಿಟ್ಟು 7 ಇಂಚು ನಾನು ನೆಕ್ ಇಟ್ಕೊಂಡಿದ್ದೀನಿ. ನೋಡಿ, ತುಂಬ ಸಿಂಪಲ್. ನೋಡಿ, ನೀವು ಆರಾಮ್ಸೆ ಕಲಿದೇ ಇರೋರು ಆರಾಮ್ಸೆ ಕಲಿಬೋದು. ಈ ರೀತಿ ಒಂದು ನನ್ನ ಕಟ್ಟಿಂಗ್ ಅಂತ ಹೇಳ್ಬೋದು. ನೋಡಿ, ಹಿಂದೆ ಏನು ಇಷ್ಟು ಕಡಿಮೆ ಇದೆ ಅನ್ಕೋಬೋದು ನೀವು. ನಾನು ಒಂದು ಪೀಸ್ ಜಾಯಿಂಟ್ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಕ್ರಾಸ್ ಬೆಲ್ಟಿಗೆ ಬಟ್ಟೆ ಆಗೋಲ್ಲ ಅನ್ನೋ ಒಂದು ರೀಸನ್ಗೆ ನಾನು ಈ ರೀತಿ ಮಾಡ್ತೀನಿ. ನೋಡಿ, ತೆಳಗಡೆ ಬಂದುಬಿಟ್ಟು ರೌಂಡು ನಾನು 3.25 ತೊಗೊಂಡಿದ್ದೀನಿ. ಸ್ವಲ್ಪ ಮೊದಲು 3 ಇಂಚಿಗೆ ತೊಗೊಂಡೆ, ಅದು ಸ್ವಲ್ಪ ಕಡಿಮೆ ಆಗುತ್ತಂತ 3.25 ತೊಗೊಂಡಿದ್ದೀನಿ. ಇದು ಕನಕಾಂಬರಿ ಕಲರ್ ಸ್ವಲ್ಪ ಬ್ಲೌಸು. ಸೀರೆ ಕೂಡ ಅದೇ ರೀತಿ ಬರುತ್ತೆ. ನೋಡೋಣ, ಈಗ ನಾನು ಆಗಲೇ ಟೇಪಿನ ಪ್ರಕಾರ ಅಂದಾಜು ಮಾರ್ಕ್ ಹಾಕಿದ್ನಲ್ವ, ಈಗ ನೋಡೋಣ ಅಂತ ಅಂದ್ಕೊಂಡು ಬ್ಲೌಸ್ ತೊಗೊಂಡೆ. ಸ್ವಲ್ಪ ಡಿಫ್ರೆನ್ಸ್ ಏನು ಕಡಿಮೆ ಇಲ್ಲ, ಸ್ವಲ್ಪ ಡಿಫ್ರೆನ್ಸ್ ಆಯಿತು. ಹಾಗಾಗಿ ಮತ್ತೊಂದು ಸಲನೂ ಹೇಳ್ತಾಯಿದ್ದೀನಿ. ನೋಡಿ, ಸ್ವಲ್ಪ ರೌಂಡ್ ಜಾಸ್ತಿ ತೊಗೊಂಡೆ. ಈ ಕಡೆ ಬಂದುಬಿಟ್ಟು ಭುಜ ಬಂದುಬಿಟ್ಟು 3 ಇಂಚ್ ಇಟ್ಟಿದ್ನಲ್ವ, ಅದನ್ನು ಸ್ವಲ್ಪ ನೋಡಿ ಕಟ್ ಮಾಡಿಕೊಂಡೆ. ಅದಾದಮೇಲೆ ಈ ಕಡೆ ಫ್ರಂಟನ್ನು ಕೂಡ ಫ್ರಂಟ್ ನೆಕ್ ಕೂಡ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಈ ಕಡೆ ಬ್ಯಾಕ್ ಸೈಡ್ ಕೂಡ ನಮಗೆ ಎಷ್ಟು ಬೇಕು ಅಷ್ಟು ರೌಂಡನ್ನು ಇಟ್ಕೊಂಡು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಹೆಚ್ಚು ಕಮ್ಮಿ ಜಾಸ್ತಿ ರೌಂಡ್ ಆಗಿಬಿಟ್ರೆ ಸ್ವಲ್ಪ ಬ್ಲೌಸ್ ಹಾಳಾಗತ್ತೆ ಅನ್ನೋದಕ್ಕೋಸ್ಕರ ಮತ್ತೆ ನಾನು ಕಡಿಮೆನೇ ತೊಗೊಂಡ್ಬಿಟ್ಟೆ. ರೌಂಡು ಜಾಸ್ತಿ ಇದ್ದರೆ ಉಡೋಕ್ಕಾಗಲ್ಲ ಅಂದ್ಕೊಂಡು. ತುಂಬಾ ಸಿಂಪಲ್ಲಾಗಿ ಕಟ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ನೀವು ಕೂಡ ಕಲೀರಿ. ನಿಮ್ಮ ಕೈಲಾದಷ್ಟು ಅರ್ನಿಂಗ್ಸ್ ಮಾಡಿ, ನಿಮ್ಮದೇ ಆದಂಥ ಖರ್ಚುಗಳು ಇರುತ್ತೆ. ಹಾಗಾಗಿ ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗ ಬಂದುಬಿಟ್ಟು ನಾನು ಮೇನ್ ಕ್ಲಾತ್ ಮೇಲೆ ಕಟ್ ಮಾಡಿರೋಂಥ ಲೈನಿಂಗ್ ಪೀಸ್ ಹಾಕ್ಬಿಟ್ಟು ಇವಾಗ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಬಂದು ಮೇನ್ ಕ್ಲಾತಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಆರಾಮ್ಸೆ ಈ ರೀತಿ ಕಟ್ ಮಾಡ್ಬೋದು. ನೋಡಿ, ನಾವು ಲೈನಿಂಗನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಂಬಿಟ್ರೆ ಆರಾಮಾಗಿ ನಾವು ಮೇನ್ ಕ್ಲಾತ್ ಬಟ್ಟೆ ಮೇಲೆ ಹಾಕ್ಬಿಟ್ಟು ಈ ರೀತಿ ಕಟ್ಟಿಂಗ್ ಮಾಡ್ಬೋದು. ನಾನು ಸ್ವಲ್ಪ ಬಟ್ಟೆ ಜಾಯಿಂಟ್ ಮಾಡಬೇಕಲ್ವ, ಅದು ಎಷ್ಟು ಮೆಜರ್ಮೆಂಟ್ ಬೇಕು ಬಟ್ಟೆನ ಅಷ್ಟು ಕಳತೆಗೆ ಬಿಟ್ಟು ನಾನು ಬಟ್ಟೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಬಂದ್ಬಿಟ್ಟು ಇನ್ನೂ ಒಂದು ಪೀಸ್ ಕಟ್ಟಾಗಿರಲಿಲ್ಲ, ಅದಕ್ಕೆ ಇವಾಗ ಕಟ್ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡ್ಬೋದು, ತುಂಬಾ ಈಸಿಯಾಗಿ ಕಲೀಲೂಬೋದು ನೀವು. ಹಾಗಾಗಿ ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ.
ಆ ವಿಡಿಯೋ ಸಾರಿ, ದಯವಿಟ್ಟು ವಿಡಿಯೋ ಹಾಕೋಕ್ಕಾಗಿಲ್ಲ. ದಯವಿಟ್ಟು ಯಾರು ಕಮೆಂಟ್ ಮಾಡಿ ತಿಳಿಸಿ. ಏನೇ ನಾನು ವರ್ಕ್ ಕೂಡ ಮಾಡ್ತಾಯಿದ್ದೀನಿ. ಈಗ ಸದ್ಯಕ್ಕೆ ಸ್ವಲ್ಪ ದಿನ ಮಾಡ್ತಾಯಿಲ್ಲ, ಯಾಕೆಂದರೆ ಅದೇ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಸ್ಟಿಚ್ ಅಷ್ಟೇ ಮಾಡ್ತಾಯಿದ್ದೀನಿ. ಬ್ಯಾಕ್ ಪೇನ್ ಇದೆ, ಹಾಗಾಗಿ ನಾನು ಈಗ ಸ್ವಲ್ಪ ದಿನ ವರ್ಕ್ ಹಾಕೋದು ಬೇಡ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಈಗ ನೋಡಿ, ಫ್ರಂಟು ಮತ್ತು ಬ್ಯಾಕ್ ಸೈಡ್ ಕೂಡ 2 ಪೀಸನ್ನು ಈ ರೀತಿ ಬಟ್ಟೆ ಮೇಲೆ ಮೇನ್ ಕ್ಲಾತ್ ಮೇಲೆ ಹಾಕ್ಬಿಟ್ಟು ಈಗ ಕಟ್ ಮಾಡಿ ತೆಗಿತಾ ಇದ್ದೀನಿ. ಎಷ್ಟು ಬಟ್ಟೆ ಕೂಡ ವೇಸ್ಟ್ ಆಗೋದಿಲ್ಲ ಅಷ್ಟು. ತುಂಬಾ ಚೆನ್ನಾಗಿ ಬಟ್ಟೆನೂ ಕೂಡ ಉಳಿತಾ ಇತ್ತು. ಆ ರೀತಿ ಒಂದು ಕಟ್ಟಿಂಗನ್ನು ಮಾಡಿದರೆ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನೋಡಿ, ಫೈನಲ್ ಆಗಿ ನನ್ನ ಬ್ಲೌಸ್ ಕಟ್ಟಿಂಗ್ ಮುಗೀತಾ ಬಂತು. ಈಗ ಇದರಲ್ಲೇ ಕೂಡ ಕ್ರಾಸ್ ಬೆಲ್ಟ್ ಕೂಡ ಇದರಲ್ಲೇ ತೊಗೊಂಡ್ಬಿಡ್ತೀನಿ ನಾನು, ಯಾಕೆಂದರೆ ಮತ್ತೆ ಬಟ್ಟೆ ಕಾಟನ್ ಮತ್ತು ಲೈನಿಂಗಲ್ಲಿ ಒಂದು ಕ್ರಾಸ್ ಬೆಲ್ಟು, ಇದರಲ್ಲಿ 1-2 ಕ್ರಾಸ್ ಬೆಲ್ಟ್ ತೊಗೊಂಡ್ಬಿಟ್ರೆ ಈಗ ಕ್ರಾಸ್ ಬೆಲ್ಟ್ ಕೂಡ ಆಯಿತು. ಅದಾದಮೇಲೆ ಇವಾಗ ನೋಡಿ, ಫೈನಲ್ ಆಗಿ ಬ್ಲೌಸ್ ಕಟ್ಟಿಂಗ್ ಮುಗೀತಾ ಬಂತು. ತುಂಬಾ ಈಸಿಯಾಗಿ ಕಟ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ನೀವು ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.